ಡೊನಾಲ್ಡ್ ಟ್ರಂಪಿನ ಗೊಡ್ಡು ಬೆದರಿಕೆ ನಡುವೆ ಚೀನಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಐತಿಹಾಸಿಕ ಚೀನಾ ಪ್ರವಾಸ ಕೈಗೊಂಡ ಪ್ರಧಾನಿ ನರೇಂದ್ರ ಮೋದಿ. ಟ್ರಂಪ್ ಗೊಡ್ಡು ಬೆದರಿಕೆ ನಡುವೆ ಚೀನಾದಲ್ಲಿ ಪ್ರಧಾನಿ ಮೋದಿ ಐತಿಹಾಸಿಕ ಚೀನಾ ಪ್ರವಾಸ ಕೈಗೊಂಡ ಪ್ರಧಾನಿ ನರೇಂದ್ರ ದಾಮೋದರ್ ದಾಸ್. ಶಾಂಘೈ ಸಹಕಾರ ಶೃಂಗದಲ್ಲಿ ಪಾಲ್ಗೊಳ್ಳಲು ತಿಯಾನ್ಜಿನ್ಗೆ ಹೋಗಿರತಕ್ಕಂತಹ ಮೋದಿ 7 ವರ್ಷದ ಬಳಿಕ ಮೊದಲ ಬಾರಿಗೆ ಚೀನಾಗೆ ಪ್ರಧಾನಿ ನರೇಂದ್ರ ಮೋದಿ. ತಿಯಾನ್ಜಿನ್ ನಲ್ಲಿ ಪ್ರಧಾನಿ ಮೋದಿಗೆ ಅದ್ಧೂರಿ ಸ್ವಾಗತ. 2020ರ ಗಲ್ವಾನ್ ಸಂಘರ್ಷದ ಬಳಿಕ ಫಸ್ಟ್ ಟೈಮ್ಗೆ ಚೀನಾಗೆ ಮೋದಿ. 2018ರಲ್ಲಿ ಕೊನೆಯ ಬಾರಿಗೆ ಚೀನಾ ಪ್ರವಾಸವನ್ನು ಕೈಗೊಂಡಿದ್ದ ನರೇಂದ್ರ ಮೋದಿ. ಅಮೆರಿಕ ಸುಂಕ ಸಮರದ ಹೊತ್ತಲ್ಲಿ ವಿಶ್ವದ ಗಮನ ಸೆಳೆದ ಮೋದಿ ಚೀನಾ ಪ್ರವಾಸ. ನಾಳೆ ಚೀನಾ ಅಧ್ಯಕ್ಷ ಜಿನ್ಪಿಂಗ್, ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆ ಮೋದಿ ಮಂಥನ. ಅಮೆರಿಕ ವಿರುದ್ಧ ರೂಪುಗೊಳ್ಳಲಿದೆಯಾ ಬಲಿಷ್ಠವಾದ ಜಾಗತಿಕ ವೇದಿಕೆ, ಗ್ಲೋಬಲ್ ಸ್ಟೇಜ್. ಇನ್ನು ಮುಂದೆ ಮನೆಹಾಳ ಮುದಿಯ ಟ್ರಂಪ್ಗೆ ಕಾದಿದೆಯಾ ಮಾರಿ ಹಬ್ಬ. ಟ್ರಂಪ್ ಗೊಡ್ಡು ಬೆದರಿಕೆ ನಡುವೆ ಚೀನಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿಳಂಬ ಆಯಿತು ಅನ್ಸುತ್ತೆ. ಈ ನಿರ್ಧಾರ ಸ್ವಾಗತಾರ್ಹ, ಆದರೆ ಸ್ವಲ್ಪ ವಿಳಂಬ ಆಯಿತು ಅನ್ಸುತ್ತೆ. ಗಾಲ್ವಾನ್ ಸಂಘರ್ಷದ ನಂತರ ಚೀನಾದ ಜೊತೆ ಅಂತರವನ್ನ ಇಟ್ಟುಕೊಂಡಿದ್ದ ಭಾರತ ಚೀನಾದ ಜೊತೆ ಮಾನಸಿಕ ಮತ್ತು ದೈಹಿಕ ಸಂಪರ್ಕಗಳನ್ನು ಬಿಟ್ಟಿತ್ತು. ನಿಮಗೆ ನೆನಪಿರಲಿ, ಚೀನಾಗೆ ಸೇರಿದ 59ಕ್ಕೂ ಹೆಚ್ಚು ಅಧಿಕೃತ ಆ್ಯಪ್ಗಳನ್ನು ಭಾರತ ಬ್ಯಾನ್ ಮಾಡಿತ್ತು. ಕಾರಣ, ಗಲ್ವಾನ್ ಸಂಘರ್ಷದ ನಂತರ ಭಾರತದಲ್ಲಿ ಟಿಕ್ಟಾಕ್ ಎನ್ನುವಂತಹ ಆ್ಯಪ್ ಮುಖಾಂತರ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು. ಹಾಗಾಗಿ ಭಾರತದ ಪ್ರಜೆಗಳ ಆಂತರಿಕ ವಹಿವಾಟುಗಳನ್ನು ಚೀನಾ ಕಣ್ಣಿಟ್ಕೊಂಡು ಕೂತಿದೆ. ಹಾಗಾಗಿ ಅದು ಅತ್ಯಂತ ಭಾರತದ ಭದ್ರತೆಗೂ ಕೂಡ ಅದು ಕಂಟಕ ಅನ್ನೋ ಕಾರಣಕ್ಕೋಸ್ಕರ ಚೀನಾಗೆ ಸಂಬಂಧಪಟ್ಟ ಯಾವ ಆ್ಯಪ್ಗಳು ಕೂಡ ಇರಕೂಡ್ದು ಅಂಥೇಳಿ ಭಾರತ ಬ್ಯಾನ್ ಮಾಡಿತ್ತು. ಈಗೊಂದು ಚರ್ಚೆ ಆಗ್ತಾ ಇದೆ, ಭಾರತ ಮತ್ತೊಮ್ಮೆ ಟಿಕ್ಟಾಕನ್ನು ಭಾರತದಲ್ಲಿ ಅನುವು ಮಾಡಿಕೊಡುತ್ತೆ ಅನ್ನುವಂಥ ಚರ್ಚೆ. ಅದರಲ್ಲಿ ಭಾರತಕ್ಕೆ ಒಂದು ವರ್ಷಕ್ಕೆ 111 ಕೋಟಿ ಆದಾಯ ಇತ್ತು. ಒಂದು ವರ್ಷಕ್ಕೆ ಅತಿ ಕಡಿಮೆಯ ಆದಾಯ ಇದ್ರೂ ಕೂಡ ಅದೊಂದು ಆದಾಯವಾಗಿತ್ತು. ಚೀನಾದ ಜೊತೆ ಮಹತ್ವದ ಸಂಬಂಧವನ್ನು ಇಟ್ಟುಕೊಂಡರೆ ಭಾರತಕ್ಕೂ ಕೂಡ ಒಂದಷ್ಟು ಸಂಪನ್ಮೂಲಗಳು ಬರುತ್ತೆ ಚೀನಾದಿಂದ. ಕಡಿಮೆ ದರದ ಎಲೆಕ್ಟ್ರಾನಿಕ್ ಡಿವೈಸ್ಗಳು ತರಬಹುದು. ಅಮೆರಿಕವನ್ನ ನಂಬಿಕೊಂಡು ಇನ್ನೂ ಎಷ್ಟು ವರ್ಷಗಳ ಕಾಲ ಕೂತ್ಕೊಳ್ಳೋದು? ಆತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ನಮ್ಮನ್ನ. ಡೊನಾಲ್ಡ್ ಟ್ರಂಪ್. ನರೇಂದ್ರ ಮೋದಿ ಸ್ವತಂತ್ರವಾಗಿ ಕೆಮ್ಮಂಗಿಲ್ಲ, ನರೇಂದ್ರ ಮೋದಿ ಸ್ವತಂತ್ರವಾಗಿ ಸೀನಂಗಿಲ್ಲ. ನಾವು ಕೆಮ್ಮಬೇಕಾದ್ರೂ ಸೀನಬೇಕಾದ್ರೂ ಈ ಮನೆಹಾಳು ಮುದಿಯನ್ ಪರ್ಮಿಷನ್ ಬೇಕೇನು ನಮಗೆ? ಒಬಾಮಾ ಇದ್ದಾಗ ಇಲ್ಲದೆ ಇರತಕ್ಕಂತಹದ್ದು, ಕ್ಲಿಂಟನ್ ಇದ್ದಾಗ ಇಲ್ಲದೆ ಇರತಕ್ಕಂತಹದ್ದು, ಎಷ್ಟೆಷ್ಟು 40ಕ್ಕೂ ಹೆಚ್ಚು ಪ್ರೆಸಿಡೆಂಟ್ಗಳು ಆಳಿರ್ತಕ್ಕಂಥ ಅಮೆರಿಕ, ಅವ್ರು ಯಾವರಿಗೂ ಇಲ್ಲದೆ ಇರತಕ್ಕಂಥ ಅಭಿಪ್ರಾಯ ಈ ಮನೆಹಾಳು ಮುದಿಯನಿಗೆ. ಭಾರತ ಹೆಸರು ಕೇಳಿದ ತಕ್ಷಣ ಲಗಲಗ ಅನ್ನುತ್ತಂತ ಆ ಮನುಷ್ಯನ ದೇಹ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನ ನಾನೇ ನಿಲ್ಲಿಸಿದ್ದು ಅಂತ ಹೇಳಿ 108 ಬಾರಿ ವಕಾಲತ್ತು ವಹಿಸ್ತಾನೆ ಮನೆಹಾಳು ಮುದಿಯ. 70 ಕಳೆದಿದೆ, ಇನ್ನು ಅರಳು ಮರಳು ಶುರುವಾಗಿಲ್ಲ ಆತನಿಗೆ. ದಿನಕ್ಕೆ 100 ಬಾರಿ ಹೇಳ್ತಾನೆ ನನ್ನಿಂದ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಿಂತಿದ್ದು ಅಂತ. ಪಾಕಿಸ್ತಾನದ ಪಕ್ಕೆಲುಬು ಮುರಿಯೋದಕ್ಕೆ ಭಾರತಕ್ಕೆ ಒಂದು ಕ್ಷಣ ಬೇಕಾಗಿರಲಿಲ್ಲ. ಪಕ್ಕೆಲುಬು ಈಗಲೂ ಮುರಿಬಹುದು. ಆದರೆ ನಮ್ಮದು ಅಮೆರಿಕಾದ ಮನಸ್ಥಿತಿಯಲ್ಲ. ನೆರೆಯ ರಾಷ್ಟ್ರವನ್ನು ಎಷ್ಟು ಕುಟುಕಬೇಕೋ ಅಷ್ಟೇ ಕುಟುಕು ಸುಮ್ಮನಾಗ್ತೀವಿ. ಮತ್ತೇನಾದರೂ ತಿರುಗಿ ಬಿದ್ದರೆ ನಾಮಾವಶೇಷ ಮಾಡೋದು ಭಾರತಕ್ಕೆ ಗೊತ್ತು. ಈ ತುಕಾಲಿ ಮನೆಹಾಳು ಮುದಿಯನ ವಕಾಲತ್ತನ್ನು ಭಾರತ ಇಟ್ಕೊಂಡೇನು ಪೂಜೆ ಮಾಡೋಕ್ಕೆ ಸಾಧ್ಯನಾ? ಸೊ ನಮಗೂ ಚೀನಾದ ಶಕ್ತಿ ನಮ್ಮ ಜೊತೆ ಇದೆ ಅಂತ ತೋರಿಸಿದ್ರೆ ಜಾಗತಿಕವಾಗಿ ಅಮೆರಿಕ ಸ್ವಲ್ಪ ತೆಪ್ಪು ಕೂತ್ಕೊಳ್ಳುವ ಸಾಧ್ಯತೆಗಳಿದೆ. ಸೊ ರಷ್ಯಾದ ಜೊತೆ ಭಾರತದ ಸಂಬಂಧ ಚೆನ್ನಾಗಿದೆ, ಇರಾನ್ ಜೊತೆಗೂ ಕೂಡ ಭಾರತದ ಸಂಬಂಧ ಚೆನ್ನಾಗಿದೆ. ಅಷ್ಟೇ ಯಾಕೆ, ಇಸ್ರೇಲ್ ಜೊತೆಗೂ ಕೂಡ ಭಾರತದ ಸಂಬಂಧ ತುಂಬ ಚೆನ್ನಾಗಿದೆ. ಇಷ್ಟೆಲ್ಲ ಇದ್ದಾಗ ಅಮೆರಿಕದ ಬೆಂಬಲ ಬೇಕಾ ಅಂತ ಕೇಳಿದ್ರೆ ಬೇಕು, ಆದರೆ ಅನಿವಾರ್ಯ ಇಲ್ಲ. ನಮಗೆ ಅಮೆರಿಕದ ಸಂಬಂಧ ಬೇಕು, ಬೇಡ ಅಂತಲ್ಲ, ಆದರೆ ಅದು ಅನಿವಾರ್ಯ ಅಲ್ಲ ಅನ್ನೋ ಸಂದೇಶವನ್ನು ಆ ಮುದಿಯನಿಗೆ ಭಾರತ ತಲುಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆಯಾ? ಈ ಎಲ್ಲ ಡೆವಲಪ್ಮೆಂಟ್ಗಳಿಂದ ಅದು ಗೊತ್ತಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.